ಬೌನ್ಸರ್ಸ್ ತರ ಇಟ್ಟಿದ್ದಾರೆ, ಅವರೆಲ್ಲ ಎಕ್ಸಿಕ್ಯೂಟಿವ್ಸ್. ಒಳಗೆ ಹೋಗಿದ ತಕ್ಷಣ ಈ ಸಾಹೇಬ್ರು ಏನ್ ಹೇಳ್ತಾರೆ ಎಲ್ಲಾನು ಹಂಗೆ ಹೇಳ್ತಾರೆ. ಆ ತರ ಮಾಡಿ ಎಲ್ಲ ದುಡ್ಡೆಲ್ಲ ಅವ್ರೇನು ಇದು ಮಾಡೋದಿಲ್ಲ, ಬೇರೆ ಸ್ಟೇಟ್ ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇವರು ತಮಿಳ್ನಾಡಲ್ಲೇ ಲ್ಯಾಂಡ್ ತಗೋತಾರೆ. ತಮಿಳ್ನಾಡವರು ಬಂದು ಇಲ್ಲಿ ಚಿಟ್ ಫಂಡ್ ಅವರು ಶುರು ಮಾಡಿದ್ದೇ ತಮಿಳ್ನಾಡಿನಿಂದ. ಇದು ಚಿಟ್ ಫಂಡ್ ಸ್ಟಾರ್ಟ್ ಆಗಿದ್ದೆ ಅವಾಗೆ ಚಿಟ್ ಫಂಡ್. ಆ ನಂತರ ಒಬ್ಬ ಸರ್ದಾರ್ಜಿ ಇದ್ದ ಹಿಂದೆ, ಈ ನಮ್ಮ ಡಬಲ್ ರೋಡ್ ಶಾಂತಿನಗರ, ಅಲ್ಲಿ ಒಬ್ಬ ಸರ್ದಾರ್ಜಿ ಈಗ ಒಂದು 50 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದ. ಅವನು ಹೀಗೆ ಕೊಟ್ಟ ಕೊನೆಗೆ ಸೈಟ್ ಕೊಡ್ತೀವಂತ ಇದು ಮಾಡ್ದ, ಸೈಟ್ ಹಂಚ್ತೀವಂತ. ಆ ಸೈಟು ಕೊನೆಗೆ ಹಾಕೊಂಡು ಅವನು ಪಂಜಾಬ್ ಉಡೋಬಿಟ್ಟ. ಆಮೇಲೆ ಕೆನಡಾಕ್ಕೆ ಸೇರ್ಬಿಟ್ಟ. ಅಲ್ಲಿ ಕೆನಡಾಕ್ಕೆ ಹೋದ್ಮೇಲೆ ಇವು ಬರೋದು ಇಂಟರ್ಪೋಲ್ ಥ್ರೂ ಬರಬೇಕಾದ್ರೆ 10 ವರ್ಷ 20 ವರ್ಷ ಅವತ್ತಿಗೆ ದುಡ್ಡು ಕೊಟ್ಟರೆಲ್ಲ ಸತ್ತೋಗಿರ್ತಾರೆ, ಮರ್ತು ಹೋಗಿರ್ತಾರೆ. ಸೊ ಇದು ಏನಾಗ್ತದೆ, ಈ ಥರ ಯಾವಾಗ ಇವ್ರಿಗೆ ಮೋಸ ಹೋಗ್ತಾರೆ ಅಂತ ಗೊತ್ತಾದ್ಮೇಲೆ ಎಲ್ಲರೂ ಯೂನಿಟ್ ಆಗ್ಬೇಕು. ಒಬ್ರಿಬ್ರು ಹೋದ್ರೆ ಪೊಲೀಸರಿಗೆ ಕೇಳೋದಿಲ್ಲ, ಅವ್ರನ್ನ ಹಚ್ಕೊಡೋದಿಲ್ಲ ಸ್ಟೇಷನ್. ಎಲ್ಲರೂ ಯೂನಿಟ್ ಆಗಿ ಯಾರು ಸೀನಿಯರ್ ಆಫೀಸರ್ಸ್ ಇರ್ತಾರೆ, ಕಮಿಷನರ್ ಆಗಲಿ DCP ಆಗಲಿ, ಅವ್ರಿಗೆ ಭೇಟಿಯಾಗಿ ನಮ್ಗೆ ಇಷ್ಟೊಂದು ಅನ್ಯಾಯ ಆಗಿದೆ, ಇಷ್ಟೊಂದು ಮೋಸ ಆಗಿದೆ, ನೀವು ದಯಮಾಡಿ ಕೇಸ್ ರಿಜಿಸ್ಟರ್ ಮಾಡಿ ಸೀರಿಯಸ್ ಆಕ್ಷನ್ ತಗೊಳ್ಳಿ. ಎಲ್ಲೆಲ್ಲಿ ಪ್ರಾಪರ್ಟಿ ಮಾಡಿದ್ದಾರೆ ಅದೆಲ್ಲ ಕಾನ್ಫಿಸ್ಕೇಟ್ ಮಾಡಿ ಅದನ್ನು ಜಪ್ತ್ ಮಾಡಬೇಕು. ಈ ಹೊಸ ಕರ್ನಾಟಕ ಆಕ್ಟ್ನು ಮಾಡಿದ್ದಾರೆ, ನಮ್ಮ ಸ್ಟೇಟ್ನಲ್ಲಿಯೂ ಮಾಡಿದ್ದಾರೆ, ಕಾನ್ಫಿಸ್ಕೇಟ್ ಮಾಡ್ಬೇಕಂತ ಪ್ರಾಪರ್ಟಿ. ಈ ನೋಡಿ ಮೊನ್ನೆ ಇದರಲ್ಲಿ ಸಾಬರ್ದ ಒಂದು ಗಲಾಟೆ ಆಯ್ತು ಶಿವಾಜಿನಗರದಲ್ಲಿ. ಅದ್ಯಾವುದೋ ಬಂಗಾರದ ಇದು IMM ಅದರಲ್ಲಿ ಏನು ಪ್ರಾಪರ್ಟಿ ರಿಟರ್ನ್ ಮಾಡ್ತಾ ಇದ್ದಾರೆ, ಈಗ ಬಡವರಿಗೆ ಹಂಚ್ತಾ ಇದ್ದಾರೆ. ಈಗ ಆಕ್ಟ್ ಎಲ್ಲ ಮಾಡಿದ್ದಾರೆ ಗೌರ್ಮೆಂಟ್ದವ್ರು. ಇವೆಲ್ಲ ಆದ್ಮೇಲೆ ಇವೆಲ್ಲ ಆಕ್ಟ್ ಬಂದಿದ್ದು. ಹೇಗೆ ಅನುಭವ ಆಗ್ತದೆ ಈಗ ಸರ್ಕಾರಕ್ಕೆ, ನಮ್ಮ ಅದ್ರ ಕಡೆಯಿಂದ ರಿಪೋರ್ಟ್ ಹೋಗ್ತದೆ ಪೊಲೀಸರಿಂದ. ಅವಾಗ ಅವ್ರು ಹೊಸ ಆಕ್ಟ್ ಮಾಡ್ತಾರೆ, ಮಾಡಿ ಅದೆಲ್ಲ ಕಾನ್ಫಿಸ್ಕೇಟ್ ಮಾಡಿ ಇನ್ನೊಮ್ಮೆ ಆಗ್ಲಾರ್ದಂಗೆ ನೋಡ್ಕೋತಾರೆ. ಹಾಗೆ ಇದನ್ನ ಏನು ಪ್ರಾಪರ್ಟಿ ಈಗ ಏನು ಕೇಸ್ ಕೊಟ್ಟಿದ್ದಾರೆ ಇದನ್ನ CID ಅವ್ರು ತಗೋಬೇಕು. CID ಅವ್ರು ಅಥವಾ CCB ಅವ್ರು ತಗೊಂಡ್ರೆ ಅದು ಸರಿಯಾದಂತ ತನಿಖೆ ಆಗ್ತದೆ. ಈ ಸ್ಟೇಷನ್ ಲೆವೆಲ್ ಆದ್ರೆ ಅವ್ರಿಗೆ 108 ಕೆಲಸ ಇರ್ತವೆ. ಅಲ್ಲಿ ಬಂದೋಬಸ್ತು, ಇಲ್ಲಿ ಬಂದೋಬಸ್ತು, ಅವ ಬಂದ, ಇವನು ಹೋದ, ಇದರಲ್ಲೇ ಅವ್ರು ಬಿಜಿ ಆಗಿಬಿಡ್ತಾರೆ. CCB ಅವರು ಸ್ಪೆಷಲಿ ಮೆಂಟ್ ಫಾರ್ ದ ಇನ್ವೆಸ್ಟಿಗೇಷನ್, CID ಅವರು ಮೆಂಟ್ ಫಾರ್ ದ ಇನ್ವೆಸ್ಟಿಗೇಷನ್. ಅಂಥವ್ರಿಗೆ ಕೊಟ್ರೆ ಇದೆಲ್ಲ ಎಲ್ಲೆಲ್ಲಿ ಪ್ರಾಪರ್ಟಿ, ಮತ್ತೆ ಇವರೆಲ್ಲರೂ ಏನು ಮೋಸ ಹೋಗಿದ್ದಾರೆ ಅವ್ರು ಸ್ವಲ್ಪ ಮಾಹಿತಿ ತೆಗಿಬೇಕು. ಇವರೆಲ್ಲಿ ಪ್ರಾಪರ್ಟಿ ಮಾಡಿದ್ದಾರೆ, ಬೆಂಗಳೂರಲ್ಲಿ ಎಲ್ಲಿ ಮಾಡಿದ್ದಾರೆ, ಊರವರೆಗೆ ಲ್ಯಾಂಡ್ ತೊಗೊಂಡಿದ್ದಾರೆ. ಹಾಗೂ ಹೆಚ್ಚಾಗಿ ಯಾರು ಹರಾಮ್ ದುಡ್ಡು ಗಳಿಸಿರ್ತಾರೆ ಇಂಥ ಇಲ್ಲಿ ಬೆಂಗಳೂರಲ್ಲೇ ಪ್ರಾಪರ್ಟಿ ತಗೊಳ್ಳೋದು, ಅಥವಾ ದೊಡ್ಡ ಸಿಟಿ ಚೆನ್ನೈದಲ್ಲೋ ಬಾಂಬೆದಲ್ಲಿನೋ. ಇಲ್ಲಿ ಗೊತ್ತಾಗ್ತದಂದ್ರೆ ಚೆನ್ನೈದಲ್ಲಿ, ಬಾಂಬೆದಲ್ಲಿ ಅದು ತಮ್ಮ ಹೆಸರಲ್ಲೇ ಮಾಡಿರ್ತಾರೆ, ತಮ್ಮ ಸಂಬಂಧಿಕರ ಹೆಸರಲ್ಲೇ ಮಾಡಿರ್ತಾರೆ. ಅದೇನಾದ್ರೂ ಮಾಹಿತಿ ಗೊತ್ತಾದ್ರೆ ಪೊಲೀಸರಿಗೆ ಮಾಹಿತಿ ಕೊಡ್ಬೇಕು, ಇಂಥಲ್ಲಿ ಪ್ರಾಪರ್ಟಿ ಮಾಡಿದ್ದಾರೆ ನೋಡಿ, ಅವ್ರನ್ನ ಇದು ಮಾಡಿ ಅಂತ. ಅದೆಲ್ಲ ಪ್ರಾಪರ್ಟಿ ಮಾಡಿದ್ದೆಲ್ಲ ಅಲ್ಲಿ ಏನು ವರ್ಕ್ ಮಾಡ್ತಿರ್ತಾರಲ್ಲ, ಕ್ಲಾರ್ಕು, ಮ್ಯಾನೇಜರು, ಇವರು ಇರ್ತಾರಲ್ಲ, ಅವ್ರಿಗೆ ಸದ ಡಬಲ್ ಸಂಬಳ ಕೊಡ್ತಿರ್ತಾರೆ. ಅವ್ರು ಯಾರು ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳಿರ್ತಾರೆ, ಸಮಾಜದಲ್ಲಿ ಯಾರು ಅವ್ರಿಗೆ ನಂಬಿಕೆ ಬರಬೇಕಲ್ಲ. ಅವ್ರ ಮಗ ಬಸನಗೌಡ್ರ ಮಗ ಇಲ್ಲಿ ಬ್ಯಾಂಕ್ ಮ್ಯಾನೇಜರ್ ಇದ್ದಾನೆ, ಅವ್ನು ಒಳ್ಳೆಯ ವ್ಯಕ್ತಿಯಪ್ಪ, ಅವ್ರ ಮಗ ಇದ್ದಾನೆ ಅಂದ್ರೆ ನಾವು ಏನು ನಂಬಬಹುದು, ವಿಶ್ವಾಸ ಬರ್ತದೆ, ನಾವು ಆರಾಮಾಗಿ ಇನ್ವೆಸ್ಟ್ ಮಾಡಬಹುದು, ಏನು ತೊಂದರೆ ಇಲ್ಲ ಅಂತ ಅನ್ಕೊಂತ. ಹೀಗೆಲ್ಲ ದೊಡ್ಡ ಪ್ರತಿಷ್ಠಿತ ವ್ಯಕ್ತಿಗಳಿಗೆ ಹೆಚ್ಚಿಗೆ ಸಂಬಳ ಕೊಟ್ಟು ಅವ್ರಿಗೆ ಒಳ್ಳೊಳ್ಳೆ ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಬ್ಯಾಂಕ್ ಮ್ಯಾನೇಜರ್ ಅನ್ನೋದು, ಜೂನಿಯರ್ ಮ್ಯಾನೇಜರು, ಸೀನಿಯರ್ ಮ್ಯಾನೇಜರು, ಸುಮ್ಮನೆ ಏನು ಅವೆಲ್ಲ ತಮ್ಗೆ ಏನ್ ಮಾಡ್ಬೇಕು, ಇವ್ರು ಒಂದೇ ನಾನು ಮ್ಯಾನೇಜರ್ ಅಂತ ಇವ್ರು ಹೇಳ್ಕೊಂಡು ಇವ ಅಡ್ಡಾಡ್ಬೇಕು ಮಾಡ್ಕೊಂಡು ನೀವು. ಆಮೇಲೆ ಇವ್ರಿಗೆ ಹೇಳೋದಕ್ಕೆ ಇನ್ನೊಂದು ಕೆಲವೊಂಥರ ಚೀಟಿ ಮಾಡ್ತಾರೆ. ನೀನು ಇನ್ನೊಂದು ಇಬ್ರಿಗೆ ಕರ್ಕೊಂಬಂದು ಇನ್ವೆಸ್ಟ್ ಮಾಡಿಸು, ನಿಂದು ಎಲ್ಲ ಅಮೌಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಮಾಡ್ತೇವೆ, ಪರ್ಸೆಂಟೇಜ್ ಕೊಡ್ತೇವೆ, ಅಥವಾ ಫಾರಿನ್ ಟ್ರಿಪ್ ಕಳಿಸ್ತೇವೆ. ಈ ಕಣ್ವ ಮಾಡಿದ್ರಲ್ಲ, ಈ ಕಣ್ವಾದ್ರು ಫಾರಿನ್ ಟ್ರಿಪ್ ಕಳ್ಸೋರು. ಅವ್ರು ಹೇಳ್ದಂಗೆ ಒಳ್ಳೊಳ್ಳೆ ರಿಸಾರ್ಟ್ ನಲ್ಲಿ ಪಾರ್ಟಿ ಗೀಟಿ ಎಲ್ಲ ಎಣ್ಣೆ ಹಾಕಿ ಎಲ್ಲ ಸಿನಿಮಾ ಹೀರೋಯಿನ್ಗಳಿಗೆ ಕರೆಸಿ ಮಾಡೋರು. ಪೂಜೆ ಹೆಗಡೆ ನಾನು ಕರೆಸ್ಬಿಟ್ಟು ಈ ತರ ಮಾಡಿ ಜನರಿಗೆ ಒಂಥರ ಅಟ್ರಾಕ್ಷನ್ ಮಾಡಿ, ಏನೋ ಅವ್ರು ಎಲ್ಲಿ ಕಂಪ್ಲೇಂಟ್ ಕೊಡಕ್ ಹೋಗಬಾರ್ದು, ಅವ್ರನ್ನ ಒಂಥರ ಸಂತೋಷದಿಂದ ಇಡುವಂತ ಕೆಲಸ ಮಾಡ್ಬೇಕು ಅವರು. ಆ ಥರ ಆ ವಿಶ್ವಾಸ ಬರೋವಂಗೆ ದೊಡ್ಡವ್ರ ಕಡೆಯಿಂದ ಹೇಳಿಸೋದು, ದೊಡ್ಡವ್ರ ಕಡೆಯಿಂದ ಈ ತರ ಇದು ಮಾಡೋದು, ಇನ್ವಾಲ್ವ್ಮೆಂಟ್ ಮಾಡ್ದಂಗೆ ಮಾಡೋದು. ಇವೆಲ್ಲ ಆದ್ಮೇಲೆ ಕೊನೆಗೆ ಅವರು ಒನ್ ಫೈನ್ ಡೇ ದೇ ವಿಲ್ ಲಾಕ್. ಇದೆಲ್ಲ ಏನು ನಡೆದಿಲ್ಲ ಅಂತ ಗೊತ್ತಾದ್ಮೇಲೆ ಲಾಕ್ ಮಾಡ್ಕೊಂಡು ದೇ ವಿಲ್ ರೈನ್. ಮೇಡಮ್ ಏನು ಹೇಳ್ತೀರಿ ಕೊನೆಯದಾಗಿ? ಸರ್, ಇವರು ಹೀಗೇನೆ ಎಲ್ರಿಗೂ ವಂಚನೆ ಮಾಡಿದ್ದಾರೆ ಸರ್. ನಮ್ಮಂಥವ್ರು ಬಡವ್ರಿಗೆಲ್ಲ ಈ ಥರ ಮೋಸ ಮಾಡಿರೋದು, ನಮ್ಮ ನೋವನ್ನ ನಾವು ಹೊರಗಡೆ ಹೇಳ್ಕೊಳಕ್ಕಾಗದೆ ಅಷ್ಟೊಂದು ಕಷ್ಟಪಡ್ತಾ ಇದೀವಿ ಸರ್. ಯಾಕಂದರೆ ನಾವು ದುಡ್ದಿರೋದೆಲ್ಲನೂ ತುಂಬಾ ಕಷ್ಟಪಟ್ಟಿರೋ ಅಮೌಂಟ್ಗಳು. ಇವರು ನಾವು ಯಾವಾಗಲೇ ಕೇಳಕ್ಕೆ ಹೋದ್ರೂ
ಒಬ್ಬೊಬ್ಬರನ್ನ ಒಂದೊಂದು ರೂಮಲ್ಲಿ ಕೂರಿಸ್ತಾರೆ ಸರ್. ಈ ತಿಂಗಳು ಒಬ್ರು ಮಾತಾಡಿಸ್ತಾರೆ, ಇನ್ನೊಂದು ತಿಂಗಳು ಇನ್ನೊಬ್ರು ಬಂದು ಮಾತಾಡಿಸ್ತಾರೆ. 30 ದಿನ ಈಗೇನೆ ಟೈಮ್ ಕೇಳ್ಕೊಂಡು ನಮ್ಗೆ ಎಷ್ಟು ನೋವಾಗಿದೆ ಅಂತ ನಾವು ಹತ್ಕೊಂಡು ಹೇಳಿದ್ರು ಅವ್ರು ಏನ್ ನಾನು ಕೇಳೋದಿಲ್ಲ ಸರ್. ನಾವು ಎಷ್ಟೇ ಕಷ್ಟಪಟ್ಟಿದ್ವಿ ಅನ್ನೋದನ್ನು ಅವ್ರಿಗೆ ಹೇಳಿದೀವಿ ಸರ್. ಹೇಳಿನೇ ನಾವು ಆ ಚೀಟಿನ ಹಾಕಿರೋದು. ಅವ್ರು ನಮ್ಗೆ ಮೈಂಡ್ ವಾಶ್ ಮಾಡ್ತಾರೆ. ಇಲ್ಲ ನಮ್ಗೆ ಈ ತರ ಬರುತ್ತೆ, ನಿಮ್ಗೆ ಎಲ್ಲ ಬಡ್ಡಿ ಸಮೇತ ಕೊಡ್ತೀವಿ, ನಿಮ್ಗೆ ಸೇರ್ಸಿನೇ ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ ಸರ್. ಬಡ್ಡಿನೂ ಕೊಡಲ್ಲ, ನಾವು ಈ ಕಡೆ ದುಡ್ಡು ಕೊಡಲ್ಲ, ಏನು ಕೊಡಲ್ಲ ಸರ್. ಹೀಗೇನೆ ಹೇಮರಿಸ್ತಾ ಹೋಗ್ತಾ ಇದ್ರೆ ನಮಗೆ ಲಾಸ್ಟಲ್ಲಿ ಏನು ಸಿಗತ್ತೆ ಅನ್ನೋದೇ ಗೊತ್ತಿಲ್ಲದೆ ಎಲ್ಲೆಲ್ಲೋ ಹೋದ್ವಿ ಸರ್. ಎಲ್ಲೆಲ್ಲೋ ನ್ಯಾಯ ಕೇಳಿ ಇವಾಗ ಲಾಸ್ಟಿಗೆ ಇಲ್ಲಿ ಬಂದಿದ್ದೀವಿ ಸರ್. ಎಸ್ ಮ್ಯಾಮ್. ಮಂಜುನಾಥ್ ಅವ್ರು ಏನು ಹೇಳ್ತೀರಿ ಕೊನೆಯದಾಗಿ? ಸರ್ ಕೊನೆಯದಾಗಿ ಏನು ಹೇಳ್ತಿದ್ದೀನಿ ಅಂದರೆ, ನಮ್ಮ ದುಡ್ಡು ನಮಗೆ ಬರೋ, ನಾವು ಕಷ್ಟ ಬಿದ್ದಿದ್ದೀವಿ. ಹೌದು. ನಾವು ಈಗ ಎಲ್ಲಿ ಹೋದ್ರೂ ದುಡ್ಡು ನಮಗೆ. ಈಗ ಅಲ್ಲಿ ಸಹಕಾರ ಸಂಘಕ್ಕೆ ಹೋದ್ವಿ, 5-6 ತಿಂಗಳಾಗಿದೆ ಕಂಪ್ಲೇಂಟ್ ಕೊಟ್ಟು. ಅವರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಲಾಸ್ಟ್ ಪ್ರಭಾಕರ್ ಸರ್ ನಾವೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡು ಹೋದಾಗ, ನೀವು ಒಂದು ಲಾಯರ್ ಇಟ್ಕೊಂಡು ತಿರ್ಗಾ ಗೌರ್ಮೆಂಟ್ಗೆ 5% ಹಣ ಕಟ್ಟಿ, ನೀವು ಕಟ್ಟಿರೋ ದುಡ್ಡಿಗೆ ತಿರ್ಗಾ 5% ಹಣ ಕಟ್ಟಿ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಬಂದಿದ್ದೀವಿ ನಂಬ್ಕೊಂಡು. ದಯವಿಟ್ಟು ಎಲ್ಲರಿಗೂ ಇಲ್ಲಿ ಕೈ ಮುಗಿದಂದ್ರೆ ನಮ್ಮ ಹಣ ನಮಗೆ ಕೊಡಿಸಿ. ಎಸ್ ಸರ್, ಎಸ್ ಸರ್. ನಮ್ಮ ಹಣ ನಮಗೆ ಕೊಡಿಸಿ. ನಾವು ಈ ಚೀಟಿಯಲ್ಲಿ ನಾವು ಮೋಸ ಆಗಿದ್ದೀವಿ ಅಂತ ಗೊತ್ತಾಯಿತು. ಹೋಗಿ ನಾವು ಪೊಲೀಸ್ ಅವ್ರ ಹತ್ರ ಯಾವಾಗ ಹೋದ್ರೇನು ಪೊಲೀಸ್ ಅವ್ರು ಕರೆದ್ಬಿಟ್ಟು ಸರ್ವಣನ ಕರೆಯೋದು ಪಂಚಾಯತಿಗೆ. ಈವ್ನಿಂಗ್ ಒಂದು 4 ಗಂಟೆಗೆ ಒಂದು ಪಂಚಾಯತಿ ಇಡ್ತಾರೆ, ನಮ್ಮನ್ನ 6 ಗಂಟೆಗೆ ಕಳಿಸ್ತಾರೆ, 9 ಗಂಟೆಗೆ ಅವನನ್ನು ಕಳಿಸ್ತಾರೆ. ಇದು ರೆಗ್ಯುಲರ್ ಆಗಿ 2 ವರ್ಷ ನಡೀತು. ಪೊಲೀಸ್ ಅವರು ಆಕ್ಚುಲಿ ಹೇಳಕ್ ಹೋದ್ರೆ FIR ಮಾಡಲೇ ಇಲ್ಲ. ನಾವು ಮೀಡಿಯಾದಲ್ಲಿ ಬರುವಾಗ ಎಲ್ಲರೂ ಹೇಳಿದ್ದು ನಿಮ್ದು FIR ಏನಕ್ಕೆ ಆಗ್ಲಿಲ್ಲ ಅಂತ ಕೇಳಿದ್ರು. 2 ವರ್ಷ ಪೊಲೀಸ್ ಅವರು ರಾಜಾಜಿನಗರ್ ಸ್ಟೇಷನ್ ಅವ್ರು ಮಾಡಲಿಲ್ಲ ಸರ್. ಪ್ಲಸ್ ಅದೇ ತರ ನಾವು ಇವಾಗ ಇದು ಫಿಕ್ಸೆಡ್ ಡೆಪಾಸಿಟ್ ನಾವು ಕಟ್ಟಿದೀವಲ್ಲ, ಇದಕ್ಕೆ ಬಂದು ನಾವು ಮಲ್ಲೇಶ್ವರಂ ಅಲ್ಲಿ ಹೋಗಿದ್ವಿ. ಅವ್ರ ಹತ್ರ 6 ತಿಂಗಳಲ್ಲ 8 ತಿಂಗಳು ಹೋಗಿದ್ದೀನಿ ಸರ್. FIR ಮಾಡಿ ಇಲ್ಲ ಸ್ಟೇಷನ್ ಅಲ್ಲಿ ನಾವು ಪೊಲೀಸ್ ಅವರು ಇಲ್ಲ, ನಾವು ತಗೊಂಡೋದ್ವಿ, ಕರೆಕ್ಷನ್ಸ್ ಕೇಳ್ತಿದ್ದಾರೆ ಅಂತ ಇವ್ರು ಹೇಳೋದು ಒಂದು